ಒಗ್ಗರಣೆ ಅಂಕಣದ 12ನೇ ಪ್ರಾಸನ. ನಿನ್ನ ಮಗನ ಹನುಮನ್ ಫೋಟೋ ನೋಡಿದ್ವಿಪ್ಪ, ನಮಗೆ ಲಗ್ನಕ್ಕೆ ಕರಿಲೇ ಇಲ್ಲಲ್ಲ. ಇದು ಇಂದಿನ ಪ್ರಾಸನ. ಮುಂಜಾನೆ ಎದ್ದು ರಾಮ್ಯ ಮನೆಗೆ ಬಂದಿದ್ದ. ಜೋಶಿ ಮಾಸ್ತರ್ ಮನೆಗೆ ಒಂದು ಕಾರ್ಡ್ ಕೊಡಂತ ನನ್ನ ಹೆಂಡತಿ ಹೇಳ, ಇಲ್ಲೇ ಲೋಹನಗರದಾಗ ಅದ ಅಂತಲ್ಲ ಅವ್ರ ಮನೆ, ಒಂದು 10 ನಿಮಿಷ ಬಾ ಹೋಗಿ ಬರೋಣ ಅಂತಂದ. ನಿಮ್ಮ ಮನೆಗೆ ಇವತ್ತು ದೇವ್ರು ಊಟ ಹೌದಲ್ಲ ಅಂತ ನಾ ಕೇಳಿದೆ. ಹೌದ್ಲೇಪ್ಪ, ಅದ್ರೇನು ಮಾಡೋದು, ಅವ್ರಿಗೆ ಕಾರ್ಡ್ ಕೊಡೋದು ಮರೆತು ಬಿಟ್ಟಿದ್ದೆ. ನನ್ನ ಹೆಂಡತಿ ಪೀಡಾ ಗಂಟು ಬಿದ್ದಾಳ, ಅದ್ರಾಗ ನಮ್ಮ ಮದುವೆ ಮಾಡಿಸಿದ್ದು ಅವ್ರನ್ನ ಬಿಟ್ರೆ ಹೆಂಗೆ ಅಂತ ಬೈಲಿಕತ್ತಾಳ ಅಂತಂದ. ಜೋಶಿ ಮಾಸ್ತರ್ ಮದುವೆ ಮಾಡಿಸಿದ ತಪ್ಪಿಗೆ ಈ ಮಗ ಕಟ್ಕೊಂಡು ಇವತ್ತು ತನ್ನ ಮಗನ ಮದುವೆಗೆ ಮತ್ತೆ ಆ ಜೋಶಿ ಮಾಸ್ತರ್ನ ಕರಿತಾನಂದ್ರೆ ನೀವು ಎಂಥ ಋಣಪ್ಪ ಆ ಮಾಸ್ತರ್ ಮೇಲೆ ಅಂತ ಅನಿಸ್ತು. ನಾ ಬರಂಗಿಲ್ಲ ಅವ್ರ ಮನೆಗೆ, ಅವ್ರಿಗೆ 80 ದಾಟ್ಯಾವ. ನಾವು ಹೋದಾಗ ಒಮ್ಮೆ ನಿಂಗೆ ಎಷ್ಟು ಮಕ್ಳು ಅಂತ ಕೇಳ್ತಾರೆ. ಮಾಸ್ತರ್ ನನ್ನ ಹೆಂಡತಿ ಆಪ್ರೇಷನ್ ಮಾಡಿ 15 ವರ್ಷ ಆಗ್ಯದ್ರಿ ಅಂತಂದ್ರೆ ನಾನು ನಿಂಗೆ ಎಷ್ಟು ಮಕ್ಳು ಅಂತ ಕೇಳಿಕತ್ತೇನೋ ಅಂಥೇಳಿ ಹಲ್ಸಟ್ ಹಾಕೊಂಡು ನಗ್ತಾರೆ. ರಸ್ತೆದ ಗಂಡ ಹೆಂಡತಿ ನಾವು ಇಬ್ಬರು ವಾಕಿಂಗ್ ಹೋಗ್ಬೇಕಾರೆ ಬೆಟ್ಟ ಆದರೆ ಈಗ ಯಾರು ಅಂತ ಕೇಳ್ತಾರೆ. ನನ್ನ ಹೆಂಡ್ತಿರಿ ಮಾಸ್ತರ್ ಅಂತಂದ್ರೆ ಮತ್ತು ಮೊನ್ನೆ ಬೇರೆದ್ರ ಜೊತೆ ನರ್ಸಿದವ್ರ ಗುಡಿಗೆ ಬಂದಿದ್ದಲ್ಲ ಅಂತಾರೆ. ಅವ್ರಿಗಾರ ಒಂದು ನೆನಪಿರಂಗಿಲ್ಲ. 24 ತಾಸು ಫೇಸ್ಬುಕ್ಕು ಇನ್ಸ್ಟಾ ರೀಲ್ ನೋಡ್ಕೋತ ಕೊಡ್ತಾರೆ. ಓವರ್ ಕೆಟ್ಟ ಜೀವ ತಿಂತಾರಲ್ಲೇ ಅಂತ ನಾ ಅಂದೆ. ಒಂದು ಕಾರ್ಡ್ ಕೊಟ್ಟು ಬರೋಣ ಬಾಲಿಪ್ಪ, ಮದುವೆಗೆ ಬಂದ್ರೆ ಬರಲಿ ಮಾಸ್ತರ್, ಇಲ್ಲಾಂದ್ರೆ ಇಲ್ಲ ಅಂತ ನಂಗೆ ಜೋರು ಮಾಡಿ ಕರ್ಕೊಂಡು ಹೋದ. ಆ ಜೋಶಿ ಮಾಸ್ತರ್ ರಾಮ್ಯಾನ್ ನೋಡಿದವ್ರೆ, ಯಾಕೋ ಹಾದಿ ತಪ್ಪಿ ಬಂದಿಯಲ್ಪ, ಏನು ಮಗನ ಮದುವೆ ಮಾಡಿದಿ, ನಮ್ಗೆ ಕರೀಲಿಲ್ಲ, ನಿನ್ನ ಮಗನ ಹನಿಮೂನ್ ಫೋಟೋ ವಿಡಿಯೋ ಎಲ್ಲ ಫೇಸ್ಬುಕ್ ಒಳಗೆ ನೋಡಿದೆ ಅಂತಂದ್ರು. ನಂಗೆ ಒಂದು ಸರ್ತಿ ಹಂಗೆ ಯಾಕಂದ್ರೆ ತಿಳಿಲಿಲ್ಲ. ರಾಮ್ಯ ಬಡಕ್ಕನ, ಸರ ಮದುವೆ ಇನ್ನೂ ಆಗಿಲ್ಲ ರೀ, ಅಚ್ಚಿನ ಆಡೋದದ, ಅದಕ್ಕೆ ಕರೀಲಿಕ್ಕೆ ಬಂದೀನಿ ಅಂತಂದ. ಇನ್ನೂ ಮದುವೆ ಆಗಿಲ್ಲ, ನಿಮ್ಮಲ್ಲಿ ಪ್ರಸ್ತ ಹನಿಮೂನು ಮದುವೆಕ್ಕಿಂತ ಮೊದ್ಲು ಅಂತೇಂದ್ರೆ ಪದ್ಧತಿ ಅದೇನು ಮತ್ತು ಅಂತಂದ್ರು. ಅವು ಪ್ರೀ ವೆಡ್ಡಿಂಗ್ ವಿಡಿಯೋ ಮತ್ತು ಫೋಟೋ ಸರ ಈಗಿನ ಹುಡುಗರು ಏನೇನು ಮಾಡ್ತಿರ್ತಾರೆ, ನಾವು ಹೇಳಿದ್ದೆಲ್ಲ ಕೇಳ್ತಾರೆ ಸುಡ್ಲಿ, ನಾವು ಅವ್ರ ಹೆಂಗೆ ಕೇಳಬೇಕಾಗ್ಯದ ಇವತ್ತು ಅಂಥೇಳಿ ಸೂಕ್ಷ್ಮ ಅವ್ರಿಗೆ ಒಂದು ಕಾರ್ಡ್ ಕೊಟ್ಟು ಎದ್ದ. ಇನ್ನೊಂದು ಹೊರಗೆ ಗಾಡಿ ಹತ್ಬೇಕು ಅನ್ನೋದಕ್ಕೆ, ಪ್ರಶಾಂತ ನೀ ಮದುವೆಗೆ ಹಿಂದಿನ ದಿವ್ಸ ಸರ್ಕೋತಕ್ಕೆ ಹೋದ್ರೆ ನನ್ನೂ ಕರ್ಕೊಂಡು ಹೋಗ್ಬಿಡಪ್ಪ, ನಾ ಎಲ್ಲಿ ಒಬ್ಬನ ಅಲ್ಲಿ ತನಕ ಹೋಗಲಿ, ಆಮೇಲೆ ಲಗ್ನ ದಿವಸ ಸುಳ್ಗಾಡ ಬಫೆ ಇರ್ತದೆ, ನನ್ನ ಕಾಲ ಮೇಲೆ ನಾನು ನೀನು ತಿನ್ಲಿಕ್ಕೆ ಆಗಂಗಿಲ್ಲ, ಹಿಂದಿನ ದಿವಸ ಮಂಡಿಗೆ ಊಟ ಹೊಡೆದು ಬಂದ್ರಾತು ಅಂತ ಬಿಟ್ಟು ಹೇಳಿದರು. ಇನ್ನು ಹಿರಿಯ ಮನುಷ್ಯರು ಇಲ್ಲ ಅನ್ಲಿಕ್ಕೆ ಹೆಂಗೆ ಆಗ್ತದೆ. ನಾ ಲಗ್ನದ ಹಿಂದಿನ ದಿವಸ ಅವ್ರನ್ನ ಕರ್ಕೊಂಡು ಸಂಜೆ 7 ಗಂಟೆ ಸುಮಾರಿಗೆ ಹೋದೆ. ಅಲ್ಲಿ ಕಲ್ಯಾಣ ಮಂಟಪ ಹಂಗೆ ಬಡ ಅನ್ಲಿಕ್ಕತ್ತಿತ್ತು. ಎಲ್ಲಿದ್ದಾರೆ ಎಲ್ಲರೂ ಅಂತ ಅಡ್ಗೆ ಮಾಡೋ ಭಾದ್ರಿಗೆ ಕೇಳಿದರೆ, ಬಾರಾತ್ ಡ್ಯಾನ್ಸ್ ಮಾಡ್ಕೊಂಡು ಬಾರದಾನ ಗಲ್ಲಿ ಗಣಪತಿ ಗುಡಿಯಿಂದ ಬರ್ಲಿಕ್ಕತ್ತದ, ಇನ್ನೊಂದು ತಾಸಿಗೆ ಬರ್ತಾರೆ, ಅಲ್ಲಿ ತನಕ ಪಾನಿಪುರಿ ಗೋಬಿ ಮಂಚೂರಿ ತಿನ್ನಿರಿ ಅಂತಂದ. ನಾ ಅಸಿಡಿಟಿ ಬಿಡ ಅಂತ ಸುಮ್ಮನೆ ಬಿಟ್ರೆ ಜೋಶಿ ಮಾಸ್ತರ್ 6 ಪಾನಿಪುರಿ ಹೊಡೆದ ಮ್ಯಾಲೆ ಒಂದು ಸುಕ್ಕಾಪುರಿ ಕೊಡು ಅಂತಂದ್ರೆ, ನಾ ಇದು ಪಾನಿಪುರಿ ಅಂಗಡಲ್ಲ, ಇದನ್ನು ಮಾಡಿದವ ಮಾರ್ವಾಡಿನೂ ಅಲ್ಲ, ಇವ ಧಾರವಾಡಿ, ಇಲ್ಲಿ ಒಂದು ಎಕ್ಸ್ಟ್ರಾ ಸುಕ್ಕಾಪುರಿ ಕೊಡಂಗಿಲ್ಲ ನಡೀರಂತ ಅವ್ರು ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ಕುಡಿದೆ, ಸ್ಟೇಜ್ ಮುಂದೆ ಕುಡಿಸಿದೆ. ಅಲ್ಲಿ ಜೋಶಿ ಮಾಸ್ತರ್ ಹಂಗೆ ವಯಸ್ಸಾದವರು ಬಾರಾತೊಳಗೆ ಸರ್ಕಾರಿ ರಸ್ತೆ ಮೇಲೆ ಟ್ರಾಫಿಕ್ ಬಂದ್ ಮಾಡಿ ಹುಬ್ಬಳ್ಳಿ ಧೂಳದೊಳಗೆ ಕುಡಿಲಿಕ್ಕೆ ಬರಲಾರ್ದವರು ಒಂದು 10-20 ಮಂದಿ ಸ್ಟೇಜ್ ಮೇಲಿನ ಸ್ಕ್ರೀನ್ ನೋಡ್ಕೋತ ಕೂತಿದ್ರು. ನಾ ಇಷ್ಟು ಸೀರಿಯಸ್ ಆಗಿ ವಯಸ್ಕರರು 70+ ವಯಸ್ಸಿನವ್ರು ನೋಡ್ಲಿಕ್ಕತ್ತಾರ ಅಂದ್ರೆ ಸ್ಕ್ರೀನ್ ಮೇಲೆ ಏನಾರ ವ್ಯಾಸರಚಿತ ಮಹಾಭಾರತ ತೋರಿಸ್ಕತ್ತಾರನೋ ಅಂತ ನೋಡಿದ್ರೆ, ಅಲ್ಲೇ ಈ ರಾಮ್ಯಾನ ಮಗಂದು ವಾತ್ಸಾಯನ ರಚಿತ ಪ್ರೀ ವೆಡ್ಡಿಂಗ್ ಶೂಟದು ಪೂರ್ತಿ ವಿಡಿಯೋ ಪ್ಲೇ ಆಗ್ಲಿಕ್ಕತ್ತಿತ್ತು. ಗೋವಾ ಹೊನ್ನಾವರ ಬ್ಯಾಕ್ ವಾಟರು, ಒಂದೆರಡು ಜಕಣಾಚಾರಿ ಕಿತ್ತಿದ್ದು ಗುಡಿ ಇದ್ದದ್ದು ಊರೊಳಗೆ ಎಲ್ಲ ಇವ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ಆಗಿತ್ತು. ಅವನು ಏನು ಹೇಳಬೇಕು, ಎಂಥ ಫೋಟೋಗ್ರಾಫಿ, ಎಂಥ ಹಾಡಿನ ಕಾಂಬಿನೇಷನು, ಏನು ಕಾಸ್ಟ್ಯೂಮು. ಗೋವಾ ಶೂಟ್ ಅಂತೂ ಆಲ್ಮೋಸ್ಟ್ ಆಲ್ ಆದಿಮಾನವರ ಕಾಸ್ಟ್ಯೂಮ್ ಅನ್ರಿ. ಇವರು ಮುಂದೆ ನಮ್ಮ ರಾಜ್ ಕಪೂರ್ದ ರಾಮ್ ತೇರಿ ಗಂಗಾ ಮೈಲಿ ಪಿಕ್ಚರ್ ಏನೂ ಹತ್ತುತ್ತಿದ್ದಿಲ್ಲ. ಅದನ್ನು ನೋಡಿದ್ದ ಜೋಶಿ ಮಾಸ್ತರ್, ನಾ ಏನು ಬಾರಾತ್ ಡ್ಯಾನ್ಸ್ ನೋಡ್ಲಿಕ್ಕೆ ಬರಂಗಿಲ್ಲ, ನೀ ಇನ್ನೂ ಹುಡುಗಿದ್ದಿ, ನೀ ಹೋಗು, ನಾ ಇಲ್ಲೇ VIP ಸೋಫಾನಲ್ಲಿ ಕೂತಿರ್ತೀನಿ ಅಂತಂದ್ರು. ಪಾಪ ಅವ್ರು ಫೇಸ್ಬುಕ್ ಒಳಗೆ ಇನ್ಸ್ಟಾದಾಗ ಹಾಕಿದ ಟ್ರಿಲ್ಲರ್ ನೋಡಿದ್ರು, ಇಲ್ಲಿ ಪೂರ್ತಿ ಪಿಕ್ಚರ್ ಇತ್ತು, ಅದನ್ನು ಬಿಟ್ಟು ಹೆಂಗೆ ಬರ್ತಾರೆ. ಮುಂದೆ ಬಾರಾತ್ ಲಗ್ನ ಮನೆಗೆ ಬಂದು ಮುಟ್ಲಿಕ್ಕೆ 2 ತಾಸು ಆತು. ರಾತ್ರಿ 1 ಗಂಟೆಗೆ ಕುರ್ಕೋತ ಊಟ ಆತು. ಆ ಜೋಶಿ ಮಾಸ್ತರ್ ಕಟ್ಕೊಂಡು ನಾ ಮನೆಗೆ ಬರ್ಬೇಕಾರೆ ಜೋಶಿ ಮಾಸ್ತರು, ಏನು ಕಾಲ ಬಂತಪ್ಪ, ನಾನು ಲಗ್ನ ಮಾಡ್ಕೊಂಡು 3 ವರ್ಷ ಆದಮೇಲೆ ಹೆಂಡತಿ ಮಾರಿ ನೋಡಿದ್ದೆ, ಅಲ್ಲ ನಾ ಅಕ್ಕನ ಮಗಳನ್ನ ಮಾಡ್ಕೊಂಡಿದ್ದೆ, ಆಕಿಗೆ 18 ತುಂಬಿದ ಮ್ಯಾಲೆ ನಮ್ಮ ಮನೆ ತುಂಬಿಸಿ ಕೊಟ್ಟಿದ್ರು, ಮತ್ತು ಬೇರೆ. ಆದ್ರೆ ಈಗಿನ ಹುಡುಗರು ಏನೇನು ಹುಚ್ಚು ಚಕಾರ ಮಾಡ್ತಾರೆ ಏನ್ತಾನ, ಎಲ್ಲಿ ಇನ್ನೊಂದು ಸ್ವಲ್ಪ ದಿವ್ಸ ಕಳ್ಳ ಕುಬುಸ ಸೀಮಂತ ಆದ್ಮೇಲೆ ಲಗ್ನ ಮಾಡ್ತಾರೋ, ಇಲ್ಲ ಒಂದು ಹಡದ ಹುಡುಗನ ಹೆಸರು ಇಡೋ ದಿವ್ಸ ಲಗ್ನ ಮಾಡ್ಕೊತಾರೋ ಅಂತ ಅನಿಸ್ಲಿಕ್ಕತ್ತ ಅಂತೇಳಿ ನನ್ನ ಜೀವ ತಿನ್ಲಿಕ್ಕತ್ತಾರ. ಸರ ಹೋಗ್ಲಿ ಬಿಡ್ರಿ, ನಿಮ್ಮ ಕಾಲ ನಮ್ಮ ಕಾಲಿಗೆ ಉಳಿದಿಲ್ಲ, ಭಾಳ ತಲೆಗೆ ಹೋಗ್ಬೇಡ್ರಿ.
ಇವತ್ತೆಲ್ಲ ನಾಳೆ ನಿಮ್ಮ ಫಾರಿನ್ನಾಗಿರೋ ಮೊಮ್ಮಕ್ಕಳದು ಲಗ್ನ ಆಗ್ತದೆ, ಅವಾಗ ಅವ್ರು ಏನು ಮಾಡ್ತಾರೆ ನೋಡಂತ ಅಲ್ಲಿ ತನಕ ಸುಮ್ಮನಿರ್ರಿ ಅಂತ ನಾ ಅಂದ ಮೇಲೆ ಅವ್ರು ನನ್ನ ತಲೆ ತಿನ್ನೋದು ಬಂದ್ ಮಾಡಿದ್ರು. ಅಲ್ಲ ಹಂಗೆ ನಮ್ಮ ಟೈಮ್ ಒಳಗೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಇರಲಿಲ್ಲ. ಇತ್ತಂದ್ರೆ ನಾ ಏನು ಬಿಡ್ತಿದ್ದಿಲ್ಲ ಬಿಡ್ರಿ. ನಂದು ಒಂದು ಪ್ರಶಾಂತನ ಅವಾಂತರ ಅಂಥೇಳಿ ಒಂದು ಪಿಕ್ಚರ್ ಮಾಡೇ ಬಿಡ್ತಿದ್ದೆ.